ಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಇರಾನ್ ಅಮೆರಿಕ ನಡುವೆ ಎರಡನೇ ಸುತ್ತಿನ ಸಂಧಾನ ಸಭೆ. ಮಹತ್ವದ ಒಪ್ಪಂದಕ್ಕೆ ಈಗಾಗಲೇ ಇರಾನ್ ಮತ್ತು ಅಮೆರಿಕ ಮುಂದಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಇರಾನ್ ತನ್ನ ಸಂಸ್ಕೃತ ಯುರೇನಿಯಂ ನೀಡೋದಕ್ಕಂತ ಹೇಳಿ ಒಪ್ಪಿಗೆಯನ್ನ ಸೂಚಿಸಿದೆ. ಅಮೆರಿಕ ವಶಕ್ಕೆ ನೀಡಲು ಹಾಗಾದ್ರೆ ಇರಾನ್ ಒಪ್ಕೊಳ್ತಾ ಅನ್ನುವಂತಹ ಪ್ರಶ್ನೆಯಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಅಣ್ವಸ್ತ್ರ ಹೊಂದುವುದಿಲ್ಲ ಎಂಬ ಒಪ್ಪಂದಕ್ಕೂ ಕೂಡ ಒಪ್ಪಿಗೆಯನ್ನ ಸೂಚಿಸ್ತಾರ ಅನ್ನುವಂತಹ ಪ್ರಶ್ನೆ. ಕೊಲ್ಲಿ ಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ. ಇರಾನ್ ಅಮೆರಿಕ ನಡುವೆ ಎರಡನೇ ಸುತ್ತಿನ ಸಂಧಾನ ಸಭೆ. ಮಹತ್ವದ ಒಪ್ಪಂದಕ್ಕೆ ಇರಾನ್ ಮತ್ತು ಅಮೆರಿಕ ಮುಂದಾಗ್ತಾ ಇದೆ. ಅಮೆರಿಕ ವಶಕ್ಕೆ ನೀಡಲು ಇರಾನ್ ಕೂಡ ಒಪ್ಪಿಕೊಂಡಿದೆ. ಅಣ್ವಸ್ತ್ರ ಹೊಂದುವುದಿಲ್ಲ ಅನ್ನುವಂತಹ ಒಪ್ಪಂದಕ್ಕೂ ಕೂಡ ಇರಾನ್ ಒಪ್ಪಿಗೆ ನೀಡಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಮಾತುಕತೆ ವಿಫಲವಾದಲ್ಲಿ ಮತ್ತೆ ಯುದ್ಧ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವರು ಒಪ್ಪಂದಕ್ಕೆ ಏನಾದರೂ ಸಹಿ ಹಾಕಲಿಲ್ಲ ಅಂತಂದ್ರೆ ನಾವು ಯುದ್ಧವನ್ನ ಮತ್ತೆ ಪುನರ್ ಆರಂಭ ಮಾಡ್ತೀವಿ ಅಂತ ಹೇಳಿ. ನೋಡಿ, ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಎಷ್ಟರ ಮಟ್ಟಿಗೆ ಉದ್ವಿಗ್ನ ಪರಿಸ್ಥಿತಿ ಮನೆ ಮಾಡಿದೆ ಅಂತ ಹೇಳಿ ಕೂಡ ಎಲ್ರಿಗೂ ಗೊತ್ತಿದೆ. ಸೊ ರೀಸೆಂಟ್ಲಿ ಅಷ್ಟೇ ಅಮೆರಿಕ ಮತ್ತು ಇರಾನ್ ಒಂದು ಸುತ್ತಿನ ಸಂಧಾನ ಸಭೆ ಮಾಡಿದ್ರು. ಅಲ್ಲಿ ಕೆಲವೊಂದಿಷ್ಟು ಒಪ್ಪಂದಕ್ಕೆ ಸಹಿ ಹಾಕಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆ ಒಂದು ಸಭೆ ವಿಫಲ ಆಯಿತು. ಕೆಲವೊಂದಿಷ್ಟು ಒಪ್ಪಂದಗಳನ್ನ ಮುಂದಿಟ್ಟಿದ್ರು. ಎಲ್ಲ ಒಂದು ಕಡೆ ಆ ಒಂದು ಸಂಧಾನ ಸಭೆ ಏನಿದೆ, ಶಾಂತಿ ಸಂಧಾನ ಸಭೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಕೂಡ ಎಲ್ಲರೂ ಭಾವಿಸಿದ್ರು. ಇರಾನ್ ತನ್ನಲ್ಲಿರುವಂತಹ ಯುರೇನಿಯಂ ಹಸ್ತಾಂತರಿಸಲು ಒಪ್ಪಿಗೆಯನ್ನ ಕೊಟ್ಟಿದೆ. ಶೀಘ್ರದಲ್ಲೇ ಯುರೇನಿಯಂ ಅನ್ನ ಹಸ್ತಾಂತರಿಸುವಂತಹ ಒಪ್ಪಂದ ಆಗತ್ತಾ? 6 ವಾರಗಳ ಸಂಘರ್ಷದ ಬಳಿಕ ಶಾಂತಿ ಮಾತುಕತೆ ಸಫಲ ಆಗಬಹುದು ಅಂತ ಹೇಳಿ ಎಲ್ಲರೂ ಭಾವಿಸಿದ್ದಾರೆ. ಕದನ ವಿರಾಮವನ್ನ ವಿಸ್ತರಿಸುವ ಅಗತ್ಯ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ. ಅಮೆರಿಕ ಇರಾನ್ ನಡುವೆ ಶಾಂತಿ ಮಾತುಕತೆ ಸಫಲ ಆಗತ್ತೆ. ಈ ಬಾರಿ ಹಿಂದೆ ವಿಫಲ ಆಗುತ್ತಲ್ಲ, ಈ ಬಾರಿ ಸಫಲ ಆಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಈ ಬಾರಿ ಸಕ್ಸಸ್ ಆಗುತ್ತೆ ಅನ್ನುವಂತಹ ತವಕದಲ್ಲಿದ್ದಾರೆ. ಆದರೆ ಈ ಒಂದು ಶಾಂತಿ ಸಂಧಾನ ಸಭೆ ಏನಿದೆ, ಎರಡನೇ ಸುತ್ತಿನ ಮಾತುಕತೆ ಏನಿದೆ, ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಇರಾನ್ ತನ್ನಲ್ಲಿರುವಂತಹ ಯುರೇನಿಯಂ ಏನಿದೆ ಅದನ್ನ ನಾವು ಕೊಡ್ತೀವಿ ಅಂತ ಹೇಳಿ ಕೂಡ ಅವರು ಒಪ್ಕೊಂಡಿದ್ದಾರೆ. ಶೀಘ್ರದಲ್ಲೇ ಯುರೇನಿಯಂ ಅನ್ನ ನಾವು ಹಸ್ತಾಂತರಿಸುವಂತಹ ಒಪ್ಪಂದ ಏನಾದರೂ ಈ ಒಂದು ಸಭೆಯಲ್ಲಿ ಮಾತುಕತೆ ಮಾಡ್ತಾರ? ಯಾಕಂದ್ರೆ ಕದನ ವಿರಾಮವನ್ನ ವಿಸ್ತರಿಸುವ ಬಗ್ಗೆ ಅಗತ್ಯ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ ಅಂತ ಹೇಳಿರುವಂಥದ್ದು. ಸುಮ್ಮನೆ ಕದನ ವಿರಾಮ ಯಾಕೆ ಘೋಷಣೆ ಮಾಡಬೇಕು? ನಾವು ಒಪ್ಪಂದಕ್ಕೆ ಸಹಿ ಹಾಕ್ಬಿಟ್ರೆ ಮುಗ್ದೋಗ್ಬಿಡುತ್ತೆ ಅಲ್ಲಿಗೆ. ಸೊ ಈ ಬಾರಿ ಅಮೆರಿಕ ಮತ್ತು ಇರಾನ್ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಬೇಕು ಅನ್ನುವಂತಹ ಚಿಂತನೆಯಲ್ಲಿದ್ದಾರೆ. ಈ ಬಾರಿ ಏನೆಲ್ಲ ಒಪ್ಪಂದಗಳನ್ನ ಮುಂದಿಡ್ತಾರೆ, ಅದಕ್ಕೆ ಅಮೆರಿಕ ಒಪ್ಕೊಳ್ಳುತ್ತಾ ಇಲ್ವಾ ಅನ್ನುವಂಥದ್ದು ಈಗ ಕುತೂಹಲಕಾರಿ ಸಂಗತಿ. ಈ ವಾರಾಂತ್ಯದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಪ್ರಸ್ತಾವನೆ ಮಾಡ್ತಾರೆ. ಆದ್ರೆ ಯಾವತ್ತು ಏನು ಅಂತ ಹೇಳಿ ಇನ್ನೂ ತಿಳಿದು ಬಂದಿಲ್ಲ. ಮೊದಲು ಅವರ ನಿಯೋಗ ಏನಿದೆ ಚರ್ಚೆ ಮಾಡಬೇಕಾಗತ್ತೆ ಇದ್ರ ಬಗ್ಗೆ. ತದನಂತರ ಒಂದು ನಿರ್ಧಾರಕ್ಕೆ ಬರಬೇಕು ಯಾವಾಗ ಏನು ಅಂತ ಹೇಳಿ. ಈ ಬಾರಿ ಸಫಲ ಆಗುತ್ತೆ ಅನ್ನುವಂತಹ ಭರವಸೆ ಇದೆ. ಇರಾನ್ ಅವರೇ ಹೇಳ್ಬಿಟ್ಟಿದ್ದಾರೆ, ನಮ್ಮಲ್ಲಿರುವಂತಹ ಯುರೇನಿಯಂ ಅದನ್ನ ನಾವು ಕೊಡೋದಕ್ಕೆ ಸಿದ್ಧ ಅಂತ ಹೇಳಿ.